ಈಗ ಇಲ್ಲಿ ಬಯೋಲಜಿ ಒಳಗ ಸೈನ್ಸ್ ಅಲ್ಲಿ ಬಯೋಲಜಿ ಒಳಗ ಒಂದೇ ಪಾಠ ಮುಗ್ದೈತಿ. ಆಮೇಲೆ ಇಂಡಿಯನ್ ಮ್ಯಾಪ್ ದೊಳಗ ಏನ್ ಮುಗ್ದೈತಿ? ಭಾಷೆಗಳು ಮುಗಿದಾವ್. ಯಾವ ಭಾಷೆಗಳವ? 8ನೇ ಅನುಸೂಚಿಯಲ್ಲಿರುವ ಎಷ್ಟು? ಆಮೇಲೆ ಮತ್ತೆ ಮುಗ್ದೈತಿ ಅದರಲ್ಲಿ ಓಕೆ. ಅವು ಎಲ್ಲ ರಾಜ್ಯಗಳು ನೆನಪಿದಾವಲ್ಲ. ಒಂದೊಂದು ಪ್ರಶ್ನೆ ಹೇಳ್ತೀನಿ, ಯಾರಿಗೆ ಬರ್ತೈತಿ ಕೈ ಎತ್ತಬೇಕು ಬೇಗ, ಪಟ್ ಎಲ್ಲರಿಗೂ ಬರ್ಬೇಕು ಆಕ್ಚುಲಿ. ಓಕೆ. ಜೀವಶಾಸ್ತ್ರದ ಪಿತಾಮಹ. ಜೀವಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್. ವೆರಿ ಗುಡ್. ನೆಕ್ಸ್ಟ್ ಅಲ್ಲಿಂದ ನಿಂತ್ಬಿಡ್ಲ ಕರೆಕ್ಟ್ ಹೇಳವ್ರಿ. ಎಲ್ಲರೂ ಕಾಣ್ತೀವಿ. ವಾಟ್ಸಪ್ ಝೂಮ್ ಮಾಡೋ ಝೂಮ್. ಜೀವಕೋಶಗಳಿಗೆ ವೈಜ್ಞಾನಿಕ ಭಾಷೆಯಲ್ಲಿ ಪೂರ ಈ ಕಡೆ ಮಾಡ ಹಂಗಲ್ಲ. ಸೈಟೋ ಅಂತ ಜೀವಕೋಶಗಳ ಅಧ್ಯಯನ. ಪಟ್ ಅಲ್ಲೇ ಕುಂತ ಹೇಳ್ರಿ. ಹೇಳೋದು ಎಲ್ಲ ಅತಿ ದೊಡ್ಡ ಜೀವಕೋಶ, ಅತಿ ಚಿಕ್ಕ ಜೀವಕೋಶ, ಅತಿ ಚಿಕ್ಕ ಜೀವಕೋಶ ಮಾನವನಲ್ಲಿ ಅತಿ ಉದ್ದವಾದ ಜೀವಕೋಶ. ಈಗ ನೆಕ್ಸ್ಟ್ ಕೋಶ ಪೊರೆ ಯಾವುದರಿಂದ ಆಗಿದೆ? ಕೋಶ ಪೊರೆ ಯಾವುದರಿಂದ ಆಗಿದೆ? ಪ್ರೋಟೀನ್ ದಿಂದ ಆಗಿದೆ. ವೆರಿ ಗುಡ್. ಆಮೇಲೆ ಕೋಶ ಭಿತ್ತಿ ಯಾವುದರಿಂದ ಆಗಿದೆ? ಕೋಶ ಭಿತ್ತಿ ಒಬ್ಬಕ್ಕೆ ಓದ್ಕೊಂಬಂದ ನೀವು ಓದೋದೆಲ್ಲ ಹಂಗ ಅಟ್ಟ ಒಂದ್ 4 ದಿವಸ ಅಟ್ಟ ಮಾಡ್ರಿ. ಓದೋ ಟೈಮ್ನಾಗ ಬಿಟ್ರ ಅಂದ್ರೆ ಮತ್ತೆ ಏನ್ ಉಪಯೋಗನ ಇಲ್ಲಪ್ಪ. ನಮ್ಮ ಹುಡುಗರು ಕಲೀಲಿ ಅಂತ ಹೇಳಾಕತ್ತಾನ ಕ್ಲಾಸ್. ಅಲ್ಲಿ ಹೋಗಲ್ಲ. ಆಮೇಲೆ 10,000 20,000 ಪಟ್ಟು ಕೋಚಿಂಗ್ ಹೋಗ್ಬರ್ರಿ. ಹೇಳೋದು ಸೆಲ್ಯುಲೋಸ್. ಎದ್ರಿಂದ ಆಗಿರ್ತೈತಿ? ಎದ್ರಿಂದ? ಬಾಯ್ ಬಿಡ್ರು ಒಂದ್ ಸ್ವಲ್ಪ. ನೆಕ್ಸ್ಟ್ ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯಾಗಿ ಏನಂತ ಕರಿತೀವಿ ನಾವ? ಶಕ್ತಿಯ ಇಂಗ್ಲಿಷ್ ಒಳಗೆ ಏನಂತೀವಿ? ಪವರ್. ಆಮೇಲೆ ನೆಕ್ಸ್ಟ್ ಮೈಟೋಕಾಂಡ್ರಿಯಾದಲ್ಲಿ ಯಾವ ಚಕ್ರ ನಡೆಯುತ್ತದೆ? ಕ್ರೆಬ್ಸ್ ಚಕ್ರ ನಡೆಯುತ್ತೆ. ಯಾವ್ದ? ಚಕ್ರ. ಅಲ್ಲಿ ATPಗಳು ನಿರ್ಮಾಣ ಆಗ್ತಾವ ಅಂತ ಹೇಳ ತಯಾರಾಗ್ತಾವ. ATPಯ ಲಾಂಗ್ ಫಾರ್ಮ್ ಬರ್ತಿದ್ದು ಎಡಿನೋಟ್ರೈಫಾಸ್ಫೇಟ್ ಅಂತ ಕರಿತೀವಿ. ನೆಕ್ಸ್ಟ್ ಗಾಲ್ಗಿ ಸಂಕೀರ್ಣ ಕಂಡು ಹಿಡಿದವ್ರ ಅಲ್ಲ. ಎಲ್ಲಾ ಮಿಕ್ಸ್ ಮಾಡ್ಕೊಂಡೇವ. ಕೈಮಿಲೋ ಗಾಲ್ಗಿ ಆಗಿದೆ. ನೆಕ್ಸ್ಟ್ ರಸದಾನಿಯಲ್ಲಿ ಎಷ್ಟು ಪರ್ಸೆಂಟೇಜ್ ನೀರಿರ್ತೈತಿ? 65% ನೀರಿರ್ತೈತಿ. ಮತ್ತೆ ಕಾಯ ಕಂಡು ಹಿಡಿದವ್ರ ಅಲ್ಲ. ಬೋಬರಿ. ಯಾರು? ಮಧ್ಯಕಾಯ. ಓಕೆನಾ? ಮೆದುಳಿನಲ್ಲಿ ಕ್ಯಾನ್ಸರ್ ಆಗಲು ಯಾವ ಕೋಶಗಳು ಕಾರಣ? ಮೆದುಳಿನಲ್ಲಿ ಕ್ಯಾನ್ಸರ್ ಆಗಲು ಯಾವ ಕೋಶಗಳು ಕಾರಣ? ನರಕೋಶಗಳು ಕಾರಣ. ನರಕೋಶಗಳಿಂದ ಏನಾಗಿರ್ತೈತಿ? ಮೆದುಳು ಆಗಿರ್ತೈತಿ. ಅಲ್ಲಿ ಕ್ಯಾನ್ಸರ್ ಆಗ್ತೈತಿ. ಕ್ಯಾನ್ಸರ್ ಆಗ್ತೈತ್ಲ, ಅದಕ್ಕೆ ಕಾರಣ ಯಾವುದು? ನರಕೋಶಗಳಲ್ಲಿ ಎಷ್ಟು ಪ್ರಕಾರದ ಕೋಶಗಳು ಕಾಣ್ತೇವೆ? 4 ಪ್ರಕಾರ. ಒಂದೇದ್ ಯಾವ್ದು? ನರಕೋಶ. ಇನ್ನೊಂದು ಯಾವ್ದು? ಗಿಲಿಯಲ್ ಸೆಲ್ಸ್. ಒಂದ್ ಸ್ವಲ್ಪ ನೆನಪೈತಿ. ಏನಂತ 90% ನರಕೋಶಗಳು ಇರ್ತಾವು, 10% ಗಿಲಿಯಲ್ ಸೆಲ್ಸ್ ಇರ್ತಾವ. ಗಿಲಿಯಲ್ ಸೆಲ್ಸ್ ಗಳಿಂದ ಏನಾಗ್ತೈತಿ? ಮೆದುಳಿನಲ್ಲಿ ಕ್ಯಾನ್ಸರ್ ಆಗ್ತೈತಿ. ಓಕೆನಾ? ರೈಟ್. ನೆಕ್ಸ್ಟ್ ರೈಬೋಸೋಮ್ ಕಂಡು ಹಿಡಿದವರು ಪ್ಯಾಲಿಡೆ. ವೆರಿ ಗುಡ್. ಪ್ಯಾಲಿಡೆ. ಇದು ರೈಬೋಸೋಮ್ ಅನ್ನ ಏನಂತ ಕರಿತೀವಿ? ಪ್ರೋಟೀನ್ ಕಾರ್ಖಾನೆ ಅಂತೇವೆ. ಇದು ನೋಡ್ರಿ 5ನೇ ಸೂರಿಗೆ ಅದು ಉದಾಹರಣೆ ನೋಡ್ರಪ್ಪ. 5ನೇ ಸೂರಿಗೆ ಹಿಂಗಾದ್ರ ಆಗಂಗಿಲ್ಲ. ಈಗಲಿಂದ ಆಯಾಸ ಆಗೋ ತಯಾರು ಮಾಡತ್ತ. ಆಯಾಸ ಆಗ್ತದೆ. ಈಗ ಮಾಡ್ಕೊತ ಆಯಾಸ ಗೊತ್ತಿಲ್ಲ. ಏನು ಮನೆ ಇಲ್ಲ ಕ್ಲಾಸ್ನಾಗ ಏನ್ ಹೇಳ್ರಿ?
UPSC ದೊಳಗೆ ಯಾವ್ದು ನಿಮಗೆ ಬುದ್ಧಿ ಯಾವ್ದು ಸಿಗ್ಲಿ? ಯಾವ್ದ? ಜಿಲ್ಲಾಧಿಕಾರಿ ನೀವು ಆದ್ರಂತಂದ್ರೆ ಹೆಂಗಿರ್ತೈತಿ? ಎಲ್ಲ ಇಡೀ ನಮ್ಮ ಇದೆಲ್ಲ 21ನೇ ವಯಸ್ಸಿನಾಗ ಆದ್ರಂತಂದ್ರೆ ಸೆಕ್ರೆಟರಿ ನಮ್ಮ ಭಾರತ ದೇಶದ ಸೆಕ್ರೆಟರಿ ಆದ್ರಂತ ಇಡೀ ಭಾರತನ ಮುಖ್ಯ ಆಗುತ್ತೆ. ಎಲ್ಲ ಮಂತ್ರಿಗಳು ಏನ್ ಮಾಡ್ತಾರ? ನಿಮ್ಮನ್ನ ಕೇಳ್ತಾರ, ಇದನ್ನ ಹೆಂಗ್ ಮಾಡೋದ, ಈ ಯೋಜನೆ ಹೆಂಗ್ ಮಾಡೋದ, ಹಿಂಗ್ ಮಾಡೋದ. ಎಲ್ಲ ಮಂತ್ರಿಗಳು ನರೇಂದ್ರ ಮೋದಿ, ಅಮಿತ್ ಶಾ, ಅವ್ರ ಇವ್ರ ಎಲ್ಲರೂ ನಿಂತಾರೆ. ಎಷ್ಟು ಪವರ್ ಆದ್ರೆ ಆಗ್ಬೇಕು, ಮಾಡಿ ಈಗಿಂದ ಕೆಲಸ ಇರ್ಬೇಕು ನಿಮ್ಮದು, ಮಾಡಬೇಕು ಅಂತಾರೆ ಅವ್ರ. ಅದಕ್ಕೆಲ್ಲ ನಿಮ್ಮದು ಗಾಡಿ ಬಂಗ್ಲೆ ಎಲ್ಲ ಫ್ರೀ ಇರ್ತೈತಿ. ದೊಡ್ಡದು ಬಂಗ್ಲೆ ಕೊಟ್ಟಿರ್ತಾರ, ದೊಡ್ಡ ಭಾಳ ದೊಡ್ಡ ಬಂಗ್ಲೆ ಇರ್ತೈತಿ. ಆ ಬಂಗ್ಲೆ ಫ್ರೀ ನಿಮ್ಗೆ. ಆಮೇಲೆ ಒಂದು ಕಾರ್ ಇರ್ತೈತಿ, ಕಾರ್ ಎಷ್ಟು ಬೇಕಾದ್ರೆ ಸುತ್ತಾಡ ಹಿಂದೆ 2 ಮುಂದೆ 2 ಪೊಲೀಸ್ ಪ್ರೊಟೆಕ್ಷನ್ ಗಾಡಿ ಇರ್ತಾವ ನಿಮಗೆ. ನಿಮ್ಮನ್ನ ಸುರಕ್ಷೆ ಮಾಡಾಕ 2 ಪೊಲೀಸ್ ಗಾಡಿ ಮುಂದ 2 ಹಿಂದ ನಿಮ್ಮನ್ನ ನಡಕ್ ಹಾಕಿ ಹಿಂಗೆ ತಗೊಂಡು ಹೋಗ್ತಿರ್ತಾರ ಗಾಡ್ಯಾಗ. ಮನ್ಯಾಗ 10 ಜನ ನೌಕರು ಇರ್ತಾರ ನಿಮಗೆ ಎಲ್ಲ ಅಡಿಗೆ ಮಾಡಿ ಕೊಡಾಕ, ಮನಿ ಸ್ವಚ್ಛ ಮಾಡಾಕ. ಒಬ್ಬ ಡ್ರೈವರ್ ಇರ್ತಾನ ನಿಮಗೆ, ಗಾಡಿ ತೆಗ್ಯೋ ಆಯ್ತು ಬಾಳ ತೆಗ್ಯಾಕೊಬ್ಬ ಇರ್ತಾನೆ. ಇವಾಗ ಹೆಂಗೈತಿ ಆದ್ರ ಅತ್ತೇನ್ ಬೇಕ ನಾಲೆಜ ಓಕೆ. ಅದಕ್ಕೆ ಈಗಿನಿಂದನ ಮಾಡ್ಬೇಕು. ನ್ಯೂಕ್ಲಿಯಸ್ ಬಗ್ಗೆ ಓದಿರಿ. ನ್ಯೂಕ್ಲಿಯಸ್ ಕಂಡಿಡ್ದವ್ರು ಯಾರ? ಕೇಂದ್ರಕ್ಕ ಯಾರು? ಬರೇ ರಾಬರ್ಟ್ ಕೋಶವನ್ನು ಕಂಡಿಡ್ದವ್ರ ಬರಾಗಿಲ್ಲಲ್ಲ ಯಾವಾಗ? ಲೈಸೋಸೋಮ್ ಕಂಡಿಡ್ದವ್ರ ಡಿ ಡೂಪೆ. ಓಕೆನಾ? ಈಗ ಬಂತು ನೋಡಂತ ಡಿ ಡೂಪೆ. ಲೈಸೋಸೋಮ್ ಕಂಡಿಡ್ದವ್ರ. ಲೈಸೋಸೋಮ್ದಲ್ಲಿ ಒಂದು ಕಿಣ್ವ ಇರ್ತೈತೆ. ಆ ಕಿಣ್ವದ ಹೆಸರು ಹೈಡ್ರೋಲಿಟಿಕ್ ಕಿಣ್ವ. ಆಮೇಲೆ ನೆಕ್ಸ್ಟ್ ಕ್ರೋಮೋಸೋಮ್ ಎಷ್ಟಿರ್ತಾವು? 23 ಜೋಡಿ. ಒಳಗೆ ಯಾಕೆ ಕ್ರೋಮೋಸೋಮ್ ಜೋಡಿ ಒಳಗೆ ಯಾಕೆ ಬರೀತೀವಿ? ಒಬ್ಬ ಮನುಷ್ಯ ಹಿಂಗ ಇದೆ 2 ಕಾಯಿ ಜೋಡಿ ರೀ. ಒಂದು ನಮ್ಮ ಬಾಡಿ ತಯಾರಾಗೈತಿ. ಉದಾಹರಣೆಗೆ ಕೈಗಳು ಜೋಡಿದಾಗ ಹಿಂಗ ಅರ್ಧ ಭಾಗವನ್ನು ಈ ಕಡೆ ನಾವು ನೋಡಿದ್ವಿ ಅಂತಂದ್ರೆ ಅದ್ರ ಸಲುವಾಗಿ ಕ್ರೋಮೋಸೋಮ್ಸ್ಗಳು ಏನಿರ್ತಾವು? ಜೋಡಿ ಒಳಗನ ಇರ್ತಾವು. ಆಟೋಸೋಮ್ಸ್ಗಳ ಸಂಖ್ಯೆ ಎಷ್ಟು? 44 ಆಟೋಸೋಮ್. ಅಲೋಸೋಮ್ಸ್ಗಳು ಏನ್ ನಿರ್ಧಾರ ಮಾಡ್ತಾವ? ಅಂದ್ರ ಆ ಹುಟ್ಟುವಂತ ಮಗು ಗಂಡ ಆಗ್ಬೇಕು ಹೆಣ್ಣಾಗ್ಬೇಕು ಅನ್ನೋದನ್ನ ನಿರ್ಧಾರ ಮಾಡುವಂತಹ ಕ್ರೋಮೋಸೋಮ್ಸ್ಗಳು ಯಾವುದು? ಸರ್ ಕ್ರೋಮೋಸೋಮ್ಸ್ಗಳ ಸುರುಳಿಗಳ ಗುಂಪಿಗೆ ಏನಂತ ಕರಿತೀವಿ ನಾವು? DNA ಸುರುಳಿ ಇರ್ತಾವಲ್ಲ, ಒಂದು ಸುರುಳಿಗೆ ಏನಂತ ಕರಿತೀವಿ? ಆ ಜೀನ್ ಒಳಗೆ ಏನಿರ್ತೈತಿ? 10 ಗೆರೆ ಗ್ಲ್ಯಾಂಡ್ಸ್ ಇದಾವೆ. ಇಲ್ಲ ಈಗ ನೋಡಿ ಇಲ್ಲಿ ಏನೈತೆ ಅಂದ್ರೆ ಪ್ರಶ್ನೆ. ಪಶ್ಚಿಮದಿಂದ ಪೂರ್ವಕ್ಕೆ ಏನ್ ಮಾಡ್ಬೇಕು? ರಾಜ್ಯಗಳ ಹೆಸರನ್ನ ಹೇಳಬೇಕು. ಯಾವ ರಾಜ್ಯಗಳು? ಕರ್ನಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಹಾದು ಹೋಗುವಂತ ರಾಜ್ಯಗಳು ಹೇಳ. ಮಿಜೋರಾಮ ಪಶ್ಚಿಮದಿಂದ ಪೂರ್ವಕ್ಕೆ ಹೇಳೋದು. ಗುಜರಾತ್ದಿಂದ ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ, ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ತ್ರಿಪುರ, ಯಾರು ಇನ್ನೊಂದ್ಸಲ ಯಾರು ಹೇಳ್ತಾರೆ ಕರೆಕ್ಟ್ ಆಗಿ ಹೇಳ. ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ, ಜಾರ್ಖಂಡ್, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರಾ, ಮಿಜೋರಾಂ. ಈ 8 ರಾಜ್ಯಗಳ ಮೇಲೆ ಕರ್ನಾಟಕ ಸಂಕ್ರಾಂತಿ ವೃತ್ತ ರೇಖೆ ಏನಾಗುತ್ತೆ? ಓಕೆ, ಈಗ ನಮ್ಮ ಸಂವಿಧಾನದೊಳಗಿರುವಂತ 22
ಭಾಷೆಗಳನ್ನ ಐದನೇಕ್ಕೆ ಹುಡುಗಿ ಕಾಶ್ಮೀರಿ ಏನತ್ರಪ್ಪ ಕಾಶ್ಮೀರಿ ಸಿಂಧಿ ಪಂಜಾಬಿ ಹಾ. ಹಿಂದಿ ಹಾ ಬಂಗಾಳಿ ಅಸ್ಸಾಮಿ ಒಡಿಯಾ ಗುಜರಾತಿ ಮರಾಠಿ ಕನ್ನಡ ತೆಲುಗು ತಮಿಳು ಮಲಯಾಳಂ ಉರ್ದು ಸಂಸ್ಕೃತ ನೇಪಾಳಿ ಮಣಿಪುರಿ ಕೊಂಕಣಿ ಬೋಡೋ ಡೋಗ್ರಿ ಮೈಥಿಲಿ ಸಂತಾಲಿ ಜಬ್ಬ ಎಲ್ಲರಿಗೆ ಮಾತಾಡ್ತಾರೆ ಎಲ್ಲಾರಿಗೂ ಬರ್ಬೇಕಾದ್ರೆ ಅಷ್ಟು ಚಂದ ಹೇಳ್ಕೊಟ್ಟೆ ನಾನು ನಿಮಗನ್ನ ಆ ಚಿತ್ರ ಬರ್ಬೇಕು ನಿಮ್ ಕಣ್ಣು ಮುಂದೆ ಅಂದ್ರೆ ಕರೆಕ್ಟ್ ಆಗಿ ಬರ್ತಾರೆ ಹೇಳೋ ಸಿದ್ದು ಹೇಳೋ ಕಾಶ್ಮೀರಿ ಹಿಂದಿ ಪಂಜಾಬಿ ಹಿಂದಿ ಬಂಗಾಳಿ ಅಸ್ಸಾಮಿ ಒಡಿಯಾ ಗುಜರಾತಿ ಮರಾಠಿ ಕನ್ನಡ ತೆಲುಗು ತಮಿಳು ಮಲಯಾಳಂ ಉರ್ದು ಸಂಸ್ಕೃತ ನೇಪಾಳಿ ಮಣಿಪುರಿ ಕೊಂಕಣಿ ಬೋಡೋ ಡೋಗ್ರಿ ಮೈಥಿಲಿ ಸಂತಾಲಿ. ಓಕೆ ಸೊ ಇವನ್ನೆಲ್ಲ ಏನ್ ಮಾಡ್ಬೇಕು ಈಗ ಏನೇನ ಯಾರ್ಯಾರ ಪೂರ್ತಿ ಇನ್ನ ಕ್ಲಾಸ್ಗಳನ್ನ ನೋಡಿಲ್ಲ ಅದೆಲ್ಲ ಕ್ಲಾಸ್ಗಳನ್ನ ನೋಡ್ರಿ ನಾ ಇವ್ರ ಎಷ್ಟ 4ನೇ 5ನೇದವ್ರು ಯಾರಿದ್ರೆ 5ನೇದವ್ರು 1 2 3 4 ನೀವು ಈಗ ನೆಕ್ಸ್ಟ್ ನಿಮ್ಗ ಮೊದಲು ಹೇಳ್ತೀನಿ ಎಲ್ಲರೂ 4 ಜನ ಯಾಕೆ ಹಿಂದ್ ಕುಂತಾರ ನೋಡ್ರಿ ಹಿಂಗ ಅಟ್ಟ ಕುಂತಿರ್ತಾಕದ ನಾ ನಿಮ್ಗೆ ಕೇಳ್ತೇನೆ ಎಲ್ಲಾ ಪ್ರಶ್ನೆ ಬರೋದಿಲ್ಲ ಎಲ್ಲ ನೋಡ್ತಿರ್ಬೇಕು ಎಲ್ಲ ಓದ್ಕೊಂಡ್ಬರ್ಬೇಕು ಬರೋದಿಲ್ಲ ಇದಾಗಲ್ಲ ಎಲ್ಲ ಬಿಡ ಗ್ರೂಪ್ನಾಗ ಬಿಟ್ಟಿಲ್ಲ ಅವನ್ನೆಲ್ಲ ನೋಡ್ಕೊಂಡ್ಬರ್ಬೇಕು ಬಯಾಲಜಿ ಎಲ್ಲ ಕಂಪ್ಲೀಟ್ ಇರ್ಬೇಕು ಆಮೇಲೆ ಇಂಡಿಯನ್ ಮ್ಯಾಪ್ ಎಲ್ಲ ಕಂಪ್ಲೀಟ್ ಇರ್ಬೇಕು ಉಳಿದವ್ರದ್ದು ಇನ್ನ ಎಕ್ಸಾಮ್ ಐತಿ ನಿಮ್ಮದು ಅದಕ್ಕೆ ನಾ ಹೇಳಕತ್ತಿಲ್ಲ ಎಕ್ಸಾಮ್ ಮುಗಿದ ಮೇಲೆ ಅವಾಗ ಓಕೆ